ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇದು ಒಂದು ಸಮ್ಮರ್ ವ್ಲಾಗ್ ಅಂತಲೇ ಅನ್ಬೋದು. ರೊಟ್ಟಿ ಮಾಡ್ತಾಯಿದ್ದೆ, ಸಜ್ಜೆ ರೊಟ್ಟಿ, ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಮಕ್ಕಳೆಲ್ಲ ತಿನ್ಕೊಂಡು ಆಟಾಡ್ಲಿಕ್ಕೆ ಹೋಗಿದ್ದಾರೆ, ಹೊರಗಡೆ ಆಟಾಡ್ತಿದ್ದಾರೆ ಕಾಂಪೌಂಡಲ್ಲಿ. ನಾನು ಒಬ್ಬಳೇ ಇರೋದು. ನಾನು ತಿನ್ಕೊಂಡ್ರೆ ಇವತ್ತಿಂದು ತಿಂಡಿ ಮುಗಿಯುತ್ತೆ. ಎಷ್ಟು ಉರಿ ಬಿಸಿಲಿದೆ ಆಚೆ ಕಡೆ ನೋಡಿ. ಕಿಚನ್ ಎಲ್ಲ ಎಷ್ಟು ಮೆಸ್ಸಿಯಾಗಿದೆ. ರೊಟ್ಟಿ ಮಾಡೋದು ಅಂದರೆ ಸಖತ್ ಮೆಸ್ಸಿ ಆಗಿಬಿಡುತ್ತೆ. ಆಹಾ, ಸೂಪರ್. ಸಜ್ಜೆ ರೊಟ್ಟಿ, ಬದನೆಕಾಯಿ ಪಲ್ಯ. ಮಕ್ಕಳೆಲ್ಲ ನೋಡಿ ಹೇಗೆ ಆಟಾಡ್ತಿದ್ದಾರೆ. ಬಿಸಿಲು ತುಂಬ ಇರೋದ್ರಿಂದ ಕಾಂಪೌಂಡಲ್ಲೇ ಆಟಾಡ್ರಿ ಅಂತ ಅವರಿಗೆ ಇಟ್ಟಿದ್ದೀವಿ. ಸಮ್ಮರಲ್ಲಿ ಎಲ್ಲ ಮಕ್ಕಳು ಸೇರ್ಕೊಂಡ್ಬಿಡ್ತಾರೆ. ನಮ್ಮ ಭಾವನ ಮಕ್ಕಳಿದ್ದಾರೆ, ನಮ್ಮ ನಾದಿನಿಯವ್ರ ಮಗ ಇದ್ದಾನೆ, ನಮ್ಮ ಮಕ್ಕಳಿಬ್ರು ಎಲ್ಲರೂ ಸೇರಿಕೊಂಡು ಬೇರೆ ಬೇರೆ ಥರ ಎಲ್ಲ ಆಟ ಆಡ್ತಾರೆ. ಹೊರಗಡೆ ಬಿಸಿಲಲ್ಲಿ ಹೋಗಬೇಡಿ ಅಂತ ಅವ್ರನ್ನ ಕಾಯೋದೇ ನಮ್ಮ ಕೆಲಸ. ಕ್ರಿಕೆಟ್ ಆಡ್ತಾರೆ. ನಮ್ಮ ಹೀರೋ, ನಮ್ಮ ಸಣ್ಣ ಮಗ ನೋಡ್ರಿ ಹೆಂಗೆ ಆಟಾಡ್ತಾನೆ. ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ. ಒಂದರಿಂದ ಇನ್ನೊಂದು ಆಟ ಆಡ್ತಾರೆ. ಇದು ಕ್ರೇಜಿ ಫೇಸ್ ಪಜಲ್ ಅಂತೆ. ಫೇಸ್ ಮೇಲೆ ಸ್ಮೈಲಿ ಪಜಲ್ ಇರುತ್ತೆ. ವುಡನ್ ಬ್ಲಾಕ್ಸಲ್ಲಿ ಅದನ್ನು ಜೋಡಿಸ್ಬೇಕು. ಯಾರು ಫಸ್ಟ್ ಜೋಡಿಸ್ತಾರೋ ಆ ಕಾರ್ಡ್ ಅವ್ರಿಗೆ ಸಿಗುತ್ತೆ. ನೋಡಿ ಆಟ ಆಡ್ತಾ ಇದ್ದಾರೆ. ಬೇರೆ ಬೇರೆ ಥರ ಊನೋ ಆಡ್ತಿದ್ದಾರೆ ನೋಡ್ರಿ. ಆಲ್ರೆಡಿ ಒಂದು ಆಟದಿಂದ ಇನ್ನೊಂದು ಆಟ ಹುಡ್ಕೊಂಡಿರ್ತಾರೆ ಇವರು. ಕೇರಮ್ಮು ಆಡ್ತಾರೆ, ಚೆಸ್ ಆಟ ಆಡ್ತಾರೆ. ಒಟ್ಟು ಆಚೆ ಹೋಗಬೇಡಿ ಅಂತ ನಾವು ಒಳಗಡೆ ಇಂಡೋರ್ ಗೇಮ್ಸ್ ಆಟಾಡ್ಕೊಂಡು ಮನೆಯಲ್ಲೇ ಕಾಲ ಕಳೀತಾರೆ. ಎಲ್ಲ ಆಲ್ ಕಸಿನ್ಸ್ ಸೇರಿಕೊಂಡು ಆಟ ಆಡ್ತಾ ಇರ್ತಾರೆ. ನೋಡಿ, ಸಂಜೆ ಆಗಿದ ತಕ್ಷಣವೇ 4 ಗಂಟೆಯಿಂದ ಶುರುವಾಗಿದ್ದು ಕ್ರಿಕೆಟು. ಮನೆ ಮುಂದೆ ಸಾಕಷ್ಟು ಜಾಗ ಇದೆ. ಅಲ್ಲಿ ಎಲ್ಲರೂ ಕಸಿನ್ಸ್, ನಮ್ಮ ಮಕ್ಕಳು ಅವರು ಎಲ್ಲ ಕಸಿನ್ಸ್ ಎಲ್ಲ ಸೇರಿಕೊಂಡು ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಎಲ್ಲರೂ ಆಟಾಡ್ತಾರೆ. ಕತ್ಲಾಗೋ ತನಕ ಮುಗಿಯೋದೇ ಇಲ್ಲ ಇವ್ರ ಆಟ. ವಿಕೆಟ್ ನೋಡಿ, ಇವ್ರ ವಿಕೆಟ್ಗಳು ಈ ಬೋರ್ವೆಲ್ಲಿಗೆ ಬಿಡ್ತಾರಲ್ಲ ಮೋಟರು, ಅದರದ್ದು ರ್ಯಾಪರು, ರೊಟ್ಟಿನ ರ್ಯಾಪರ್ನೇ ವಿಕೆಟ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಸುತ್ತ ಹಸಿರಿಗೆ ಬೇಕಾದಷ್ಟು ಬಯಲಿದೆ. ಚೆನ್ನಾಗಿ ಆಟಾಡ್ತಾರೆ. ಮಕ್ಕಳಿಗೆ ಆಟಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಿಂದಾಗಿ ಫೋನು TV ನೋಡೋದು ಕಮ್ಮಿ ಆಗುತ್ತೆ. ಮಕ್ಕಳು ನೋಡಿ ಆಟ ಆಡೋದಕ್ಕಿಂತ ಹೆಚ್ಚಾಗಿ ಬಾಲ್ ಹುಡ್ಕೋದೇ ಇವ್ರದ್ದು ಒಂದು ದೊಡ್ಡ ಟಾಸ್ಕ್ ಆಗಿದೆ. ಬೇಲಿಯಲ್ಲೆಲ್ಲ ಬಾಲ್ ಹುಡುಕ್ತಾನೆ ಇರ್ತಾರೆ ಯಾವಾಗಲೂ. ನಾನು ಆಚೆ ಕಾಂಪೌಂಡಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಯಾವುದಾದ್ರೂ ಬುಕ್ ಓದ್ಕೊತ ಕೂತಿರ್ತೀನಿ. ಬನ್ನಿ, ಒಂದು ಬೇಸಿಗೆಯಲ್ಲಿ ಹೊಟ್ಟೆ ತಂಪು ಮಾಡ್ಕೊಳ್ಳಿಕ್ಕೆ ಮೊಸರಿನ ಖಾರ ಇಲ್ಲ ಹಸಿಮ್ರ ಅಂತ ಕರೀತಾರೆ ನಮ್ಮ ಕಡೆ, ದಾವಣಗೆರೆ ಕಡೆ. ನೋಡ್ಕೊಂಬರೋಣ. ಕುದಿಯೋ ನೀರಿಗೆ ಒಂದು 7-8 ಮೆಣಸಿನ್ಕಾಯಿ, ಉದ್ದನಾಗಿ ಹೆಚ್ಕೊಂಡಿರೋ ಬದನೆಕಾಯಿನ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ಅವನ್ನ ಸಪ್ರೇಟ್ ಮಾಡ್ಕೋಬೇಕು. ಮೆಣಸಿನ್ಕಾಯಿನ ರುಬ್ಕೊಳ್ಬೇಕು. ಮೆಣಸಿನ್ಕಾಯಿ ಬೇಯಿಸ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ, ಅದಿಷ್ಟು ಬೆಳ್ಳುಳ್ಳಿ, ಒಂದು ಸ್ಪೂನಷ್ಟು ದಪ್ಪ ಉಪ್ಪು, ಜೀರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಈ ಥರ ತರಿಯಾಗಿ ರುಬ್ಕೋಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಸಣ್ಣದಾಗಿ
ಚಿಗುತ್ಕೋಬೇಕು ಅವನ್ನ, ಕೈಯಲ್ಲಿ ಚಿಗಿದ್ರೆ ಚೆನ್ನಾಗಿ. ನಾನು ಹೆಚ್ಕೊತಾ ಇದ್ದೀನಿ, ಮೆತ್ತಗಿದೆ ಅಂತ ಹೆಚ್ಕೊತಾ ಇದ್ದೀನಿ ಬದನೆಕಾಯಿನ. ಆಮೇಲೆ ಒಂದು ಪಾತ್ರೆಗೆ 1-2 ಸ್ಪೂನ್ ಎಣ್ಣೆಗೆ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು, ಉದ್ದನಾಗಿ ಹೆಚ್ಕೊಂಡಿರೋ ಈರುಳ್ಳಿ, 1-2 ಮೀಡಿಯಮ್ ಸೈಜ್ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ 1/2 ಸ್ಪೂನ್ ಅರಿಶಿನ ಹಾಕಿ ಮೊಸರು, ಗಟ್ಟಿ ಮೊಸರನ್ನ ಕಡ್ಕೋಬೇಕು, ಬೀಟ್ ಮಾಡ್ಕೋಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಮೊಸರು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ರುಬ್ಬಿರೋದು ಹಾಕಬೇಕು, ರುಬ್ಬಿರೋ ಮೆಣಸಿನ್ಕಾಯಿ ಹಾಕಿ ಬೇಯಿಸಿರೋ ಬದನೆಕಾಯಿನೂ ಮಿಕ್ಸ್ ಮಾಡ್ಕೋಬೇಕು. ಕುದಿಸ್ಬಾರ್ದು ಈ ಸಾರನ್ನ. ಈರುಳ್ಳಿ ಎಲ್ಲ ಬೆಂದಾದಮೇಲೆ ಗ್ಯಾಸ್ ಆಫ್ ಮಾಡಿ ಇವೆಲ್ಲ ಮಿಕ್ಸ್ ಮಾಡಬೇಕು. ಮೊಸರು ಹುಳಿ ಇರುತ್ತೆ ಅಂತ ಹಸಿ ಹಾಲು, ಕಾಸ್ಲಿದ ಹಸಿ ಹಾಲನ್ನ 1 ಟೀ ಲೋಟ ಅಷ್ಟು ಹಾಕಿದರೆ ಆಯಿತು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗೂರಾಡಿಕೊಂಡು ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ಈ ಬೇಸಿಗೆಗೆ ತುಂಬ ತಂಪಾದ ಒಂದು ಸಾರು ನೋಡಿ. ರಾಗಿ ಮುದ್ದೆ ಜೊತೆ ಮೊಸರಿನ ಖಾರ ತುಂಬ ಚೆನ್ನಾಗಿರುತ್ತೆ.